ತುಲಾರಾಶಿ. ನೋಡಿ, ತುಲಾರಾಶಿಯವರಿಗೆ ಸಾಧಾರಣವಾಗಿ ಷಷ್ಠ ಸ್ಥಾನದ ರೋಗ ಸ್ಥಾನದಲ್ಲಿ ಪರಮಾತ್ಮ ಬರ್ತಾ ಇರ್ತಕ್ಕಂಥದ್ದು. ಪಂಚಮಾಧಿಪತಿಯಾಗಿರ್ತಕ್ಕಂಥ ಶನಿ ಪೂರ್ತಿಯಾಗಿ ಷಷ್ಠ ಸ್ಥಾನಕ್ಕೆ ರೋಗ ಸ್ಥಾನಕ್ಕೆ ಬರ್ತಾನೆ. ಒಂದು ಕಡೆ ಹಣದ ವಿಚಾರದಲ್ಲಿ ಅನುಕೂಲಗಳುಂಟಾಗ್ತಕ್ಕಂಥದ್ದು ಇರುತ್ತೆ. ಪಂಚಮಾಧಿಪತಿ ಷಷ್ಠ ಸ್ಥಾನದಲ್ಲಿ, ಪುತ್ರ ಸ್ಥಾನಾಧಿಪತಿ ಷಷ್ಠ ಸ್ಥಾನದಲ್ಲಿದ್ದಾಗ ರೋಗ ಸ್ಥಾನದಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ವಿವಾಹ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಎರಡನೇದು ಆರೋಗ್ಯದಲ್ಲಿ ಒಂದು ಸ್ವಲ್ಪ ಹಂಗೆ ಅಂದರೆ ನರಗಳಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ವಲ್ಪ ನೋವು ಉಲ್ಬಣ ಆಗ್ತಕ್ಕಂಥದ್ದಿರುತ್ತೆ. ಅದು ವೆರಿಕೋಸ್ ವೇನ್ ಆಗ್ಬೋದು, ಅಥವಾ ತಲೆಗೆ ಸಂಬಂಧಪಟ್ಟಿದ್ದು, ನರಗೆ ಸಂಬಂಧಪಟ್ಟಿದ್ದು. ಹೃದ್ರೋಗ ಅಂದರೆ ಎದೆಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ತೊಂದರೆ ಉಂಟಾಗುತ್ತೆ, ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲಿ ಗರ್ಭಿಣಿ ಸ್ತ್ರೀಯರು ಪಂಚಮಾಧಿಪತಿ ಷಷ್ಠ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಗರ್ಭಿಣಿ ಸ್ತ್ರೀಯರು ದೇವಸ್ಥಾನದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಗೋಪುರ ಇರೋ ದೇವಸ್ಥಾನಕ್ಕೆ ಹೋಗಬಾರ್ದು. ಯಾಕೆಂದರೆ ಅಲ್ಲಿ ಬೆಲ್ ಹಾಕ್ತಕ್ಕಂಥದ್ದಿರುತ್ತೆ ದೇವಸ್ಥಾನದಲ್ಲಿ. ನಂತರ ಮೆಟ್ಲುಗಳನ್ನು ಹತ್ತಕ್ಕಂಥದ್ದು ಮಾಡ್ಬೋದು, ಬೆಟ್ಟಕ್ಕೆ ಹೋಗಬಾರ್ದು. ಹಾಗಾಗಿ ತುಲಾರಾಶಿ ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆಯಿಂದಿರಬೇಕು. ಪಂಚಮಶನಿ ಮುಕ್ತಾಯ ಆಗ್ತಿರೋದ್ರಿಂದ ಒಂದು ರೀತಿಯಾಗಿ 70 ಭಾಗ ಅನುಕೂಲವನ್ನು ಮಾಡಿಕೊಡ್ತಾನೆ ಪಂಚಮಶನಿ. ಆದರೂ ಕೂಡ ನೋಡಿ, ತುಲಾರಾಶಿಯವರಿಗೆ 14 ವರ್ಷದಿಂದ ಇವರು ಸಾಡೆ ಸಾಯ್ತಾ ಆಯಿತು, ಅರ್ಧಾಷ್ಟಮ ಆಯಿತು, ಪಂಚಮಶನಿ ಮುಕ್ತಾಯ ಆಗ್ತಾ ಇದೆ. ಅದರಲ್ಲೂ ಕೂಡ ಗುರುಗಳ ಅನುಗ್ರಹ ಚೆನ್ನಾಗಿದೆ. ಅದರ ರೋಗ ಸ್ಥಾನದಲ್ಲಿ ಸ್ವಲ್ಪ ಎಚ್ಚರದಿಂದ ಇರಬೇಕಾಗತ್ತೆ, ಹುಷಾರಾಗಿರಬೇಕಾಗತ್ತೆ ತುಲಾರಾಶಿಯವರು.